ಸೊಸೆ ಸೊಸೆ. ನನ್ನ ಹೆಂಡತಿ ಅಂತ ಹೇಳ್ಬೋದಾಗಿತ್ತಲ್ವೇನೋ? ಅಲ್ಲ ಕೀರ್ತಿವ್ರೆ, ನೀವಾದ್ರೂ ಹೇಳ್ಬೋದಾಗಿತ್ತಲ್ವಾ? ಇಬ್ರು ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ರಿ. ನನ್ ಗಂಡ ಹಾಗೆ ಮಾಡ್ತಾನೆ ಹೀಗ್ ಮಾಡ್ತಾನೆ ಅಂತೆಲ್ಲ ಹೇಳ್ತಿದ್ರಿ. ಒಂದೇ ಒಂದ್ಸಲಕ್ಕೆ ರಾಘವನೇ ನನ್ ಗಂಡ ಅಂತ ಹೇಳ್ಬೋದಾಗಿತ್ತಲ್ವಾ ಕೀರ್ತಿವ್ರೆ? ನಿಮ್ಮಿಬ್ರ ಮಧ್ಯೆ ನಾನು ಜೋಕರ್ ಆಗ್ಬಿಟ್ಲಲ್ರಿ. ನಾನು ಯಾವತ್ತೂ ನಿಮ್ಮನ್ನ ಆ ದೃಷ್ಟಿ. ಬೇಡ ಕೀರ್ತಿ ಅವರೇ, ಬೇಡ. ಪ್ಲೀಸ್, ಎಲ್ಲ ಹೆಣ್ಣುಗಳು ಹೊಡಿಯೋ ಆ ಕೆಟ್ಟ ಡೈಲಾಗ್ನ ನೀವು ಹೊಡಿಬೇಡಿ. ಅದು ನಿಮ್ಗೆ ಸೂಟ್ ಆಗಲ್ಲ ರೀ. ಕೀರ್ತಿಯವ್ರೆ, ನಿಮ್ಗೋಸ್ಕರ ನಾನು ಕೈಯಾರೆ ಅಡಿಗೆ ಮಾಡ್ಕೊಂಡು ಕ್ಯಾರಿಯರ್ನಲ್ಲಿ ಹಾಕೊಂಡು ಬರ್ತಿದ್ದೆ. ನೀವು ಡ್ರಾಪ್ ತಗೋತೀರಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಸ್ಕೂಟ್ರಿಗೆ ದಿವಸ ಸ್ನಾನ ಮಾಡಿಸ್ತಿದ್ದೆ ರೀ. ನನ್ನ ಹುಚ್ಚು ಮಾತುಗಳಿಗೆ ನೀವು ತಲೆ ಆಡ್ಸೋದೆ. ಆಸ್ಪತ್ರೆಯಲ್ಲಿ ಡಾಕ್ಟ್ರು ನನ್ನನ್ನು ನಿಮ್ಮ ಗಂಡನ ಅಂತ ಕೇಳಿದಾಗ ನೀವು ಸುಮ್ಮನಿದ್ರಿ. ನಾನ್ ಸ್ಟುಪಿಡ್. ನಿಮ್ಮ ಮೌನಾನ ಸಮ್ಮತಿ ಅನ್ಕೊಂಡ್ಬಿಟ್ಟೆ ರೀ, ಸಮ್ಮತಿ ಅನ್ಕೊಂಡ್ಬಿಟ್ಟೆ. ಡಾಕ್ಟ್ರು ನಿಮ್ಮನ್ನ ಸರಿಯಾಗಿ ಚೆಕಪ್ಗೆ ಕರ್ಕೊಂಡ್ ಬರ್ತಿಲ್ಲ ಅಂತ ಬಾಯಿ ತುಂಬಾ ಬೈದಾಗ ಮುಂದಾಗೋ ನಮ್ಮ ಮದುವೆಗೆ ಅದನ್ನ ಮಂತ್ರ ಅನ್ಕೊಂಡೆ ರೀ. ನೋಡಿರೋ ಹೆಣ್ಣಿಗೆ ಲೈಫ್ ಕೊಡ್ಬೇಕು ಅನ್ಕೊಂಡೆ. ಆದ್ರೆ ನೀವಿಬ್ರು ನನ್ನ ಲೈಫ್ ಜೊತೆನೆ ಆಟ ಆಡ್ಬಿಟ್ರಲ್ರಿ. ಇರ್ತಿದ್ರೆ ಒಂದೇ ಒಂದು ಮಾತು ಹೇಳ್ಬೋದಾಗಿತ್ತಲ್ವಾ? ನೀವಿಬ್ರು ಗಲಾಟೆ ಸಂಸಾರದಲ್ಲಿ ಮುಂಗಾರು ಮಳೆ ಹೀರೋ ಆಗ್ಬಿಟ್ಟಾರೆ ಗಿರ್ತಿಯವ್ರ. ಕುಚಿಕು ಅಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ? ಬರೋ ಇಲ್ಲಿ ಬಾ, ನಿನ್ ಕಾಲ್. ಕೀರ್ತಿಯವ್ರೆ, ನೀವು ನನ್ನ ಕುಚಿಕ್ಕು ಹೆಂಡತಿ ಅನ್ನೋ ವಿಷಯ ತಿಳಿದು ತುಂಬಾ ಸಂತೋಷ ಆಯ್ತು ಕೀರ್ತಿಯವ್ರೆ. ಯು ಮೇಕ್ ಅ ಗುಡ್ ಪೇರ್. ಸೂಪರ್ ಜೋಡಿ ನಿಮ್ದು. ಲವ್ ರಾಘವ, ಸಿಕ್ಕಿರೋ ಒಳ್ಳೆ ಹೃದಯನ ಸಿಲ್ಲಿ ರೀಸನ್ಗೆ ಕಳ್ಕೋಬೇಡ ಕಣೋ. ಕುಚುಕು, ಯಾವತ್ತು ಜೀವನ ದೊಡ್ಡದಾಗಿರ್ಬೇಕು ಕಣೋ, ಜಗಳ ಚಿಕ್ಕದಾಗಿರ್ಬೇಕು. ಜಗಳನೇ ಜೀವನ ಮಾಡ್ಕೊಂಡ್ರೆ ಆ ಗ್ಯಾಪಲ್ಲಿ ನನ್ನಂಥ ಗೆಳೆಯನ ಜೀವನನೂ ಹಾಳಾಗ್ಬಿಡುತ್ತೆ ಕಣೋ. ಹಾಳಾಗೋಗ್ಬಿಡುತ್ತೆ. ಇವ್ರು ಚೆನ್ನಾಗ್ರಿ. ಬರ್ತೀನಿ ಕೀರ್ತಿಯವ್ರೆ. ಕುಚಿಕೋ, ಈಗ ಇವ್ರು ನೀನ್ ಹೇಳ್ತೀಯಪ್ಪ, ಹಾಗಂತ ಇವ್ರು ನನ್ನ ತಂಗಿ ಅಂತ ಡೈಲಾಗ್ ಹೊಡಿಯಲ್ಲ ನಾನು. ನಾನು ಕೀರ್ತಿಯವ್ರನ್ನ ಪ್ರೀತಿಸ್ತಿದ್ದೆ, ಇವತ್ತಿಗೂ ಪ್ರೀತಿಸ್ತೀನಿ. ಯಾವಾಗ್ಲೂ ಪ್ರೀತಿಸ್ತಾನೆ ಇರ್ತೀನಿ. ಅದನ್ನ ಬೇಡ ಅನ್ನೋ ಅಧಿಕಾರ ನಿನಗಿಲ್ಲ. ಕೀರ್ತಿಯವ್ರೆ, ಬಂಧನ ಸ್ಟೈಲಲ್ಲಿ ಪ್ರಪೋಸ್ ಮಾಡೋಣ ಅಂತ ಬಂದೆ. ಇಲ್ಲಿ ಅದೇ ಸಿನಿಮಾದ ಕ್ಲೈಮ್ಯಾಕ್ಸ್ ಆಗೋಯ್ತಲ್ರಿ. ಕುಚಿಕ್ಕು,
ನನ್ನ ಜೀವನದಲ್ಲಿ ನೀನು ಜೈ ಜಗದೀಶ್ ಆಗ್ತೀಯ ಅಂತ ಯಾವತ್ತೂ ತಿಳ್ಕೊಂಡಿರ್ಲಿಲ್ಲ ಕಣ, ತಿಳ್ಕೊಂಡಿರ್ಲಿಲ್ಲ. ಇಬ್ರು ಚೆನ್ನಾಗಿರಿ. ಬರ್ತೀನಿ ಕೀರ್ತಿವ್ರೆ. ಎಲ್ರು ಈಗೇನು ಹೇಳ್ತೀರಾ? ನೆಮ್ಮದಿಯಾಗಿ ದೇವ್ರ ಪೂಜೆ ಮಾಡ್ತಾ ಇದ್ದೆ. ನಮ್ದೇ 1000 ಕಷ್ಟಗಳಿವೆ. ಅದ್ರ ಮಧ್ಯೆ ಇಂಥ ಒಂದು ತಮಾಷೆ ಬೇಕಾಗಿತ್ತು. ಅಲ್ಲ ಅಕ್ಕ, ರಾಘವ, ಬೇಡವಾದ ವಿಷಯಗಳನ್ನೆಲ್ಲ ಮನೆ ತನಕ ತರೋ ಅಗತ್ಯ ಇರಲಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಲ್ಲ ಬಾಬಾ, ನಾನು ಇದರಿಂದ ಎಲ್ಲ ಟೈಮು ವೇಸ್ಟು, ನೆಮ್ಮದಿನೂ ಹಾಳು. ಚಿಕ್ಕ ಬಾಬಾ, ನಾನು ರೇ, ದೊಡ್ಡ ಬಾಬಾ ಮಾಡಿದ ಮರ್ಯಾದೆ ಸಾಕಾಗ್ಲಿಲ್ವಾ? ಚಿಕ್ಕ ಬಾಬನ ಕೈಲೂ ಮರ್ಯಾದೆ ಆಗ್ಬೇಕಾ? ಒಳಗಡೆ ಬನ್ನಿ. ಸೊಸೆ ಗೆಳತಿಯು, ಸೊಸೆ ಒಡತಿಯು, ಸೊಸೆ ಮನೆಯ ಬೆಳಗುವ ದೀಪ. ಹೊಸ ಚಿಗುರನ್ನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ. ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಸೊಸೆ ಸೊಸೆ. ಕೀರ್ತಿ, ನೋಡು, ನಂಗೆ ಈ ವಿಷ್ಣು ಯಾರು ಅಂತಾನೆ ಗೊತ್ತಿಲ್ಲ. ನಿನ್ ವಿರುದ್ಧ ಸೇಡ್ ತೀರ್ಸ್ಕೋಬೇಕು ಅಂತ ನಾನೇನು ಹೀಗ್ ಮಾಡ್ಲಿಲ್ಲ. ಹಾಗಂತ ನಾನೇನಾದ್ರೂ ಹೇಳಿಲ್ಲ? ಹಾಗಲ್ಲ, ಆಗಿದ್ದಕ್ ಕಾರಣ ನಾನು ಅಂತ ನೀನ್ ತಿಳ್ಕೊಳ್ಳೋದು, ಅದೇ ಸಿಟ್ಟಿಟ್ಕೊಂಡು ನೀನು ನಮ್ಮಪ್ಪನ್ಗೆ ಹಿಂಸೆ ಕೊಡೋದೆಲ್ಲ ಮಾಡ್ಬೇಡ. ದತ್ತಪ್ಪನ್ಗೆ ಈ ಐಡಿಯಾ ನಾನ್ ಕೊಟ್ಟಿಲ್ಲ. ಇದು ಅವನ್ ಸ್ವಂತ ಮನೆ ಹಾಳ ಐಡಿಯಾ. ಇದ್ರಿಂದ ನನ್ಗೆ ಯಾರು ಏನೇನ್ ಮಾಡಿಸ್ತಾರೆ ಅನ್ನೋದು ನನಗ್ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಯಾರ್ದೋ ಸಿಟ್ಟನ್ನ ಇನ್ಯಾರ ಮೇಲೋ ತೋರ್ಸೋಷ್ಟು ಕೆಟ್ಟ ಬುದ್ಧಿ ನನಗಿಲ್ಲ. ಯಾರ ತಿಳುವಳಿಕೆಗೆ ಎಂಥ ಚೀಪ್ ಐಡಿಯಾ ಹುಟ್ಟುತ್ತೆ ಅನ್ನೋದು ನನಗ್ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ನೋಡು, ಇದರಿಂದ ನನಗೇನೂ ಆಗೋದಿಲ್ಲ, ಆಗಕ್ ಸಾಧ್ಯನೂ ಇಲ್ಲ. ಆದ್ರೆ ಯಾರು ತಪ್ಪು ಮಾಡಿದಾರೋ, ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಸಲ್ಲಬೇಕಾದ ಶಿಕ್ಷೆ ಸಲ್ಲೇ ಸಲ್ಲುತ್ತೆ. ಅದಂತೂ ಸತ್ಯ. ಓಹೋ, ಇವಳೇನು ಸುಪ್ರೀಂ ಕೋರ್ಟ್ ಜಡ್ಜು? ಇವಳು ಕೊಟ್ಟ ತಕ್ಷಣ ಶಿಕ್ಷೆ ಆಗ್ಬಿಡೋಕೆ. ನನ್ನನ್ನ ಸಾಮಾನ್ಯ ಅಂತ ಸಾಮಾನ್ಯರು ಮಾತ್ರ ಅನ್ಕೋಬಹುದು, ಆದ್ರೆ ನನ್ನ ರೇಂಜ್ ಬೇರೆ ಅಲ್ಲ.
ಈಗ ಅವಳು ನನಗೆ ಶಿಕ್ಷೆ ಕೊಡ್ತೀನಿ ಅಂದ್ಲು. ಹಾಗಾದ್ರೆ ಗಾಯತ್ರಿ ಕೊಡ್ತಿರೋದು ಶಿಕ್ಷೆನಾ? ಅದಕ್ಕೆ ಗಾಯತ್ರಿ ಕೀರ್ತಿ ವಿಷಯದಲ್ಲಿ ಸಾಫ್ಟ್ ಆಗಿದ್ದಾಳ? ಗೋಪುರದೊಳಗೆ ಇರುವ ಪ್ರೀತಿಗೆ ಗೌರಿಯ ಕಟ್ಟುವುದು ಥರವೇನು? ಜನಿಸಿದ ಪ್ರೀತಿಯ ಹೇಳದೆ ತಡೆವ ಮರಣ ದಂಡನೆ ಸರಿಯೇನು? ಥ್ಯಾಂಕ್ ಯು ಮಾರುತಿ. ನನಗೂ ಕಾಫಿ ಬೇಕಿತ್ತು. ತಲೆ ಸಿಕ್ಕಾಪಟ್ಟೆ ಕೆಟ್ಟೋಗಿದೆ. ನನಗೂ ತಲೆ ಕೆಟ್ಟಿದೆ ರಾಘಣ್ಣ. ಆದರೆ ಅದನ್ನು ಯಾರ ಹತ್ರ ಹೇಳ್ಕೊಳ್ಳಿ? ನಿನಗೇನಾಗಿದೆಯೋ? ಮದುವೆ ಎಲ್ಲ ಏನೂ ಇಲ್ಲ, ನೆಮ್ಮದಿಯಾಗಿದೆಯಾ? ಮದುವೆ ಆದರೂ ನಾನು ನೆಮ್ಮದಿಯಾಗೇ ಇರ್ತೀನಿ ರಾಘಣ್ಣ. ಆದರೆ ನಿಮ್ಮ ಥರ ಯಾವತ್ತೂ ಮಾಡ್ಕೊಳ್ಳಲ್ಲ. ಅಂದ್ರೆ ನೋಡಿ ರಾಘಣ್ಣ, ಇದ್ರೆ ಈ ಮನೆಯವ್ರ ಥರ ಇರಬೇಕು ಅಂತ ಎಷ್ಟೋ ವಿಷಯಗಳಲ್ಲಿ ಈ ಮನೆಯವ್ರ ಗುಣನ ಕಲಿತಾ ಬಂದಿದ್ದೀನಿ. ಆದರೆ ಕೀರ್ತಮ್ಮನ ವಿಷಯದಲ್ಲಿ ಒಬ್ಬ ಗಂಡನಾಗಿ ನೀವು ನಡ್ಕೊಳ್ತಾ ಇರೋ ರೀತಿ ಮಾತ್ರ ನಾನು ಕಲಿಯೋದು ಬೇಡ. ಆ ಗುಣ ನನಗೆ ಬರಬಾರ್ದು ಅಂತ ಪ್ರತಿದಿನ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮಾತಾಡಕ್ ಬೇರೆ ಏನೋ ವಿಷಯ ಅಲ್ವಾ ಮಾರುತಿ? ಕೋಪ ಮಾಡ್ಕೋಬೇಡಿ ರಾಘಣ್ಣ. ಕೋಲ್ ಹುಡ್ಕೊಂಡು ನಡೆಯೋ ಒಬ್ಬ ಕುಂಟ ಕೂಡ ನಿನ್ನ ಹೆಂಡತಿನ ಪ್ರೀತಿ ಮಾಡ್ತಿದ್ದೀನಿ ಅಂತಂದ್ರೆ ತನ್ನ ಕೈಲಿ ಹೊಡೆಯೋಕ್ಕಾಗದೆ ಹೋದ್ರು ಆ ಕೋಲಲ್ಲಾದ್ರೂ ಹೊಡೆಯೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಆ ವಿಷ್ಣು ನಿಮ್ಮ ಮುಂದೆನೆ ಕೀರ್ತಮ್ಮನ ಇಷ್ಟಪಡ್ತಾ ಇದ್ದೀನಿ ಅನ್ನೋವಾಗ ನೀವು ಹೇಗೆ ಸುಮ್ಮನಿದ್ರಿ ರಾಘಣ್ಣ? ನಿಮ್ಮ ಮಗುಗೆ ಜನ್ಮ ಕೊಡ್ತಿರೋದು ಕೀರ್ತಮ್ಮ, ನಿಮಗೆ ತಂದೆ ಸ್ಥಾನ ಕೊಡ್ತಿರೋದು ಕೀರ್ತಮ್ಮ. ಅಂತ ಕೀರ್ತಮ್ಮನ ಸಪೋರ್ಟ್ಗೆ ಎದುರುಗಿದ್ದು ನೀವು ಹೋಗಿಲ್ಲ ಅಂದ್ರೆ ನಿಮ್ದು ಒಂದು ಹೃದಯನ ಮಾರುತಿ ಅರ್ಚಬೇಡಿ ರಾಘಣ್ಣ. ಕೀರ್ತಮ್ಮನ ವಿಚಾರದಲ್ಲಿ ನೀವು ತಪ್ಪು ಮಾಡಿದ್ದೀರಾ ಅನ್ನೋದು ಸತ್ಯ. ಹಾಗಾದ್ರೆ ಅವಳು ಮಾಡಿರೋ ಸರಿನಾ? ಸರಿಯಾಗಿರೋದನ್ನ ನೋಡೋದಕ್ಕೂ ಸರಿಯಾಗಿರೋ ಕಣ್ಣು ಬೇಕು ರಾಘಣ್ಣ. ಆ ಕಣ್ಣು ನಿಮಗಿಲ್ಲ. ಈ ಮನೆಯವ್ರ ಮಾತನ್ನ ಮನಸ್ಸಿಗೆ ಹಾಕೊಳ್ಳೋ ನೀವು ಕೀರ್ತಮ್ಮನ ವಿಚಾರದಲ್ಲಿ ಮಾತ್ರ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಿದ್ದೀರಲ್ಲ. ಇಷ್ಟಕ್ಕೂ ಕೀರ್ತಮ್ಮ ನಿಮಗೆ ಮಾಡಿರೋ ಅನ್ಯಾಯನಾದ್ರೂ ಏನು ಹೇಳಿ? ಪ್ರತಿ ಹಂತದಲ್ಲೂ ಈ ಮನೆಗೆ ಒಳ್ಳೇದಾಗ್ಲಿ ಅಂತಾನೆ ಬಯಸಿದ್ದಾರೆ. ಹೊಟ್ಟೆಲ್ ಮಗು ಇರುವಾಗ ಗಂಡನ ಮುಖ ನೋಡಬೇಕು ಅನ್ನೋ ಒಂದೇ ಕಾರಣಕ್ಕೆ ನೀವು ಕೆಲಸ ಮಾಡ್ತಿದ್ದ ಜಾಗಕ್ಕೆ ಬಂದು ಕೆಲಸಕ್ಕೆ ಸೇರಿದ್ರು. ರಾಘಣ್ಣ, ಇವತ್ತಿಗೂ ಅವ್ರ ಮನಸ್ಸಲ್ಲಿರೋದು ನೀವೇ. ಯಾವತ್ತೂ ನನ್ನ ಗಂಡ ನನ್ನ ಕೈ ಬಿಡೋದಿಲ್ಲ ಅಂತ ನಂಬಿದ್ದಾರೆ. ಇದನ್ನೆಲ್ಲ ಅವಳು ನಿನ್ನ ಹತ್ರ ಹೇಳಲ್ಲ? ಅಣ್ಣನ ಹತ್ರ ತಂಗಿ ದುಃಖ ಹಂಚ್ಕೊಂಡಿದ್ದಾಳೆ, ಅದನ್ನು ತಪ್ಪು ಅಂತೀರಾ? ಇಷ್ಟಕ್ಕೂ ಹೇಳೋ ಮಾತನ್ನ ಕೇಳೋ ಸಹನೆ ಇರೋ ಗಂಡ ಇದ್ದಿದ್ರೆ ಅದನ್ನ ಮೂರನೇವ್ರ ಹತ್ರ ಯಾವ ಹೆಣ್ಣು ಹಂಚ್ಕೊಳಕ್ ಇಷ್ಟಪಡೋದಿಲ್ಲ ರಾಘಣ್ಣ. ಅವಳು ಯಾರು ಅಂತ ನಿನಗೆ ಗೊತ್ತಾ? ಅವಳು ನರಸಿಂಹನ ಮಗಳು. ಆ ನರಸಿಂಹ ಯಾರು ಅನ್ನೋದು ನೀವು ಆಕ್ಸಿಡೆಂಟ್ ಮಾಡೋ ತನಕ ನಿಮ್ಗೆ ಗೊತ್ತಿತ್ತಾ? ತಾತ ಹೇಳಿದ್ರು. ಅಪ್ಪಾಜಿಗೆ ಕೀರ್ತಮ್ಮನೇ ನರಸಿಂಹನ ಮಗಳು ಅಂತ ಹೇಗೆ ಗೊತ್ತಾಯ್ತು? ಗೊತ್ತಿದ್ದಿದ್ರೆ ಅವ್ರು ಯಾಕೆ ಕೀರ್ತಮ್ಮನ್ ಕರ್ಕೊಂಡೋಗಿ ಆಶ್ರಮಕ್ಕೆ ಸೇರಿಸ್ತಾ ಇದ್ರು? ಅವ್ರ ಬಗ್ಗೆ ಒಳ್ಳೆ ಮಾತಾಡ್ತಿದ್ರಾ? ಈ ಮನೇಲಿ ನಡೆಯೋ ಶುಭ ಕಾರ್ಯಗಳಿಗೆ ಅವ್ರನ್ನ ಕರೀತಿದ್ರಾ? ರಾಘವ ಮದುವೆ ಆದ್ರೆ ಇಂಥ ಹುಡುಗಿನೇ ಮದುವೆ ಆಗ್ಬೇಕು ಅಂತ ಯಾಕೆ ಅನ್ಕೋತಾ ಇದ್ರು? ವೈದೇಹಿ ಅಕ್ಕನಿಗೆ ಮಾತು ಕೊಟ್ಟಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೀರ್ತಮ್ಮನ್ ಬೇಡ ಅಂತ ಹೇಳ್ತಾ ಇದ್ದೀನಿ ಅಂತ ಅಪ್ಪಾಜಿ ನಿಮ್ಮ ಹತ್ರ ಹೇಳಿರ್ಲಿಲ್ವಾ? ಕಣ್ಣೀರ್ ಹಾಕಿರ್ಲಿಲ್ವಾ? ಅವಾಗ ಅವ್ರಿಗೆ ಕೀರ್ತಿ ನರಸಿಂಹನ ಮಗಳು ಅನ್ನೋ ಸತ್ಯ ಗೊತ್ತಿರ್ಲಿಲ್ಲ. ಹಾಗಾದ್ರೆ ಸತ್ಯ ಹೇಳ್ದವ್ರು ಯಾರು? ನರಸಿಂಹ. ಅಂಥ ಮನೆಯಾಳ ಬೇಕು ಅಂತಾನೆ ಸುಳ್ಳು ಹೇಳಿರ್ಬೋದಲ್ಲ. ಕೀರ್ತಿ ಆಸ್ಪತ್ರೆಯಲ್ಲಿದ್ದಾಗ ಅವಳು ಬಿಲ್ ಕಟ್ಟಿದ್ದಾನೆ, ತಾನೇ ಅವಳು ತಂದೆ ಅಂತ ಹೇಳ್ಕೊಂಡಿದ್ದಾನೆ. ಅದು ನಿಮಗೆ ದಾರಿ ತಪ್ಪಿಸೋ ಪ್ರಯತ್ನನೂ ಆಗಿರ್ಬೋದಲ್ವಾ? ಸತ್ಯನ ತೂಗಿ ನೋಡ್ಬೇಕು ರಾಘಣ್ಣ. ಯಾರೋ ಹೇಳಿದ್ರು ಅಂತ ಅದನ್ನ ನಂಬ್ಕೊಂಡು ಕೂರಬಾರ್ದು. ಬಿಸಾಕಿ ಅದು ನೋಡು, ನಾನು ಸರಿಯಾಗಿ ನೋಡು. ನಾನು ಗೂಬೆ ತರ ಕಾಣಿಸ್ತಿದ್ದೀನ? ಅದನ್ನ ನನ್ನ ಹತ್ರ ಯಾಕ್ರಿ ಕೇಳ್ತೀರಾ? ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೊಳ್ಳಿ, ಆಗ ನಿಮ್ಗೆ ಗೊತ್ತಾಗುತ್ತೆ ನೀವು ಹೇಗೆ ಕಾಣಿಸ್ತೀರಾ ಅಂತ. ಬಿಸಾಕೆ
ತಮಾಷೆ ಮಾಡಬೇಡ, ನಾನು ಸೀರಿಯಸ್ ಆಗಿ ಮಾಡ್ತಾ ಇದ್ದೀನಿ. ಅವಳು ನನ್ನ ಏನಂತ ತಿಳ್ಕೊಂಡಿದ್ದಾಳೆ? ಯಾರೇ? ಅದೇ ಕಣೆ, ಆ ಕೀರ್ತಿ ಅನ್ನೋಳು ಯಾರ್ಯಾರು ಯಾವ್ಯಾವ ತಪ್ಪು ಮಾಡಿದಾರೋ ಅದಕ್ಕೆ ತಕ್ಕನಾಗಿ ಅವ್ರಿಗೆ ಸಲ್ಲಿಸ್ಬೇಕಾದ ಶಿಕ್ಷಣ ಸಲ್ಲಿಸೋಕೆ ಈ ಮನೆ ಬಂದಿದ್ದಾಳಂತೆ. ಆ ಭಯ ತಪ್ಪು ಮಾಡಿರೋರ್ಗಿರತ್ತೆ. ಇಷ್ಟಕ್ಕೂ ನೀವ್ ಯಾವ ತಪ್ಪು ಮಾಡಿದ್ರ ಅಂತ ಹೆದರ್ಕೋಬೇಕು? ಹೌದಲ್ವಾ? ನಾನು ಯಾವ ತಪ್ಪು ಮಾಡಿದ್ದೀನಿ? ಏನೋ ಆ ವಿಷ್ಣುನ ಮನೆಗೆ ಕರ್ಕೊಂಡು ಬಂದೆ ಅಷ್ಟೇ. ಅದು ಮಹಾ ತಪ್ಪ? ನಿಮ್ಗೆ ಹಾಗ ಅನ್ನಿಸ್ತಿದ್ಯಾ? ಖಂಡಿತ ಇಲ್ಲಮ್ಮ. ನೋಡು, ಇರೋ ವಿಷಯ ತಂದೆ ಎಲ್ರ ಮುಂದೆ ಅಂದೆ, ಅದನ್ನ ಬೇರೆಯವ್ರು ನಂಬಲಿಲ್ಲ ಅಂದ ಮಾತ್ರಕ್ಕೆ ಆ ವಿಷಯ ಸುಳ್ಳಾಗುತ್ತಾ? ನೀನೇ ಹೇಳು. ಸಮಸ್ಯೆನೂ ನಿಮ್ ಹತ್ರನೇ ಇದೆ, ಅದಕ್ಕೆ ಉತ್ತರನೂ ನಿಮ್ ಹತ್ರನೇ ಇದೆ ಅಂದ್ಮೇಲೆ ಅದನ್ನ ಬೇರೆಯವ್ರ ಹತ್ರ ಹೇಳಿ ಯಾಕ್ರಿ ತಲೆ ತಿಂತೀರಾ? ಹೌದಲ್ವಾ? ಅಲ್ಲ ವೈ, ಆ ಹುಚ್ಚ ಬಂದ ರಾಘವನ ಕೈನ ಕೀರ್ತಿ ಕೈ ಮೇಲಿಟ್ಟು ಸುಖವಾಗಿ ಬಾಳಿ ಅಂತ ಆಶೀರ್ವಾದ ಮಾಡಿ ಹೋದ. ಅಷ್ಟಕ್ಕೆ ಅವರಿಬ್ರು ಒಂದಾಗ್ಬಿಟ್ಟಾರ? ಆಗಬಹುದು. ಆಗಲ್ವೇ? ಆಗಲ್ಲ. ಈ ವಿಷಯದಲ್ಲಿ ನಿನಗೆ ಬೇಕಾದ್ರೆ ಡೌಟ್ ಇರಬಹುದು, ನನಗಂತೂ ಅನುಮಾನವೇ ಇಲ್ಲ ಇಲ್ಲ ಇಲ್ಲ. ಮತ್ ಯಾಕ್ರಿ ನನ್ನ ಕೇಳ್ತಿದ್ದೀರಾ? ಸುಮ್ಮನೆ ಕೇಳಿದೆ ಕಣೆ, ಅದಕ್ಕೆ ನೀನು ಪಾಸಿಟಿವ್ ಆಗಿ ಉತ್ತರ ಕೊಡ್ಬೇಕಾ? ಅಯ್ಯ, ರಾಘವ ಬದಲಾಗ್ತಾನೆ ಅಂತೀಯ? ನೀವೇ ಅವತ್ತು ಹೇಳಿದ್ರಲ್ರಿ, ಮ್ಯಾಗ್ನೆಟ್ಟು ಕಬ್ಬಣ ಅಂತೆಲ್ಲ. ಈಗ ನನ್ನನ್ನು ಕೇಳಿದ್ರೆ ನಾನು ಏನ್ರಿ ಹೇಳಲಿ? ಆಯ್ತು, ತಲೆ ಚಚ್ಕೋಬೇಡ. ಹಾಗಾದ್ರೆ ಈ ವಿಷಯ ಇವತ್ತಿನ ರಾತ್ರಿ ಮೇಲೆ ಡಿಪೆಂಡ್ ಆಗಿದೆ. ಅಳಿಮಯ್ಯ ಹಾಲ ರೂಮ ಅನ್ನೋದ್ರ ಮೇಲೆ ವಸುಧಾ ಜೀವನ ನಿಂತಿದೆ. ಹಾಲಲ್ಲಾದರೂ ಹಾಕು, ರೂಮಲ್ ಮಾತ್ರ ಬೇಡ ರಾಘವೇಂದ್ರ. ಹಾಲಲ್ಲಿ ಹಾಳಾಗೋ, ರೂಮಲ್ಲಿ ಹಾಳಾಗೋ ಚಾನ್ಸಸ್ ಇದೆ ರಾಘವೇಂದ್ರ. ಯಾಕೆ? ನೀವು ಹಾಡ್ತಾ ಇರೋದು ನೋಡಿದ್ರೆ ನಿಮ್ಗೇನು ಕೆಲಸ ಇಲ್ಲ ಅನ್ಸುತ್ತೆ. ಅದನ್ನ ಮಡ್ಸಿಡಿ. ರಾಘವೇಂದ್ರ ರಾಘವೇಂದ್ರ, ನಮ್ಮ ವಂಶದಲ್ಲಿ ಯಾವತ್ತೂ ಹೆಂಗಸರು ಸೀರೆ ಬಟ್ಟೆ ಮಡ್ಚೇ ಇಲ್ಲ ನಾವು. ನನಗೆ ಬೇಡ ಇದು. ರೇ, ಆಯ್ತು ಬಿಡು. ಈಗ ಹೊರಗೆ ಬಾರಯ್ಯ, ಜಾಸ್ತಿ ಹೊತ್ತಳ ಮುಂದೆ ನಿಂತ್ಕೋಬೇಡ. ಮಾಟ್ಕಾತಿ ಅವಳು, ಮಾತಲ್ಲೇ ನೀನು ಮೋಡಿ ಮಾಡಿ ಬಲೆಗೆ ಹಾಕೊಂಡ್ಬಿಡ್ತಾಳ ಕಣೋ. ದೇವ್ರೇ, ಸ್ವಲ್ಪ ಕರುಣೆ ತೋರಿಸಿ ಅವನ್ನ ಹೊರಗೆ ಬರೋ ನಾಡಪ್ಪ. ಅಯ್ಯೋ, ಆಗ್ಲಿಂದ ನಾಯಿ ತರ ಕಾಯ್ಕೊಂಡು ಬಿದ್ದಿದ್ದೀನಿ, ಬಾರಯ್ಯ. ನೀನ್ ಮಾತಾಡ್ದಾಗ ನಾನು ಮಾತಾಡ್ಲಿಲ್ಲ. ಈಗ ನಾನು ಮಾತಾಡ್ಬೇಕು ಅಂತಿದ್ದೀನಿ ಕೀರ್ತಿ. ನೀನ್ ಮಾತಾಡ್ತೀಯ? ನನಗೆ ಗೊತ್ತು ಕೀರ್ತಿ, ನೀನ್ ನನ್ನ ಮಾತನ್ನ ಯಾವತ್ತಿಗೂ ಕೇಳ್ತೀಯ ಅಂತ. ಯಾಕಂದ್ರೆ ನೀನ್ ನನ್ನ ನಿನಗಿಂತ ಹೆಚ್ಚು ಇಷ್ಟಪಡ್ತೀಯ. ನಾನು ಅಷ್ಟೇ ಕೀರ್ತಿ, ನಿನ್ನ ಅಷ್ಟೇ ಇಷ್ಟಪಡ್ತೀನಿ. ಆದ್ರೆ ಎದುರಿಗೆ ಬಂದ ಸಂದರ್ಭಗಳು, ಮನೇಲಿ ಒತ್ತಡಗಳು, ಇವೆಲ್ಲವೂ ನನ್ನ ಮರೆಸ್ಬಿಡ್ತು. ನಾವ್ ಯಾವತ್ತಿಗೂ ಬದಲಾಗಲ್ಲ ಅಂತ ಒಬ್ರನ್ನೊಬ್ರನ್ನ ಪ್ರೀತಿಸಿದ್ವಿ. ನಾವಿಬ್ರು ಬದಲಾಗಬಾರ್ದು ಕೀರ್ತಿ. ಸಾರಿ, ನನ್ನ ಕ್ಷಮಿಸ್ಬಿಡು ಕೀರ್ತಿ. ನನಗೆ ನಿನ್ ಜೊತೆ ಇರ್ಬೇಕು ಅಂತ ಅನಿಸ್ತಿದೆ ಕೀರ್ತಿ. I love you so much. I love you so much ಕೀರ್ತಿ. ಮನಸ್ಸಿನಲ್ಲಿರೋ ಮಾತುಗಳು ಹಾಳಾದ್ದು ಯಾವತ್ತು ಈಚೆನ ಬರೋದಿಲ್ಲ ನೋಡು ಕೀರ್ತಿ. ನೀನ್ ನರಸಿಂಹನ್ ಮಗಳೇ ಆಗಿರ್ಬೋದು, ಆದ್ರೆ ಅದನ್ನ ಕಟ್ಕೊಂಡು ನನ್ಗೇನಾಗ್ಬೇಕಾಗಿತ್ತು? ನಾನು ನಿನ್ನ ಪ್ರೀತಿಸಿದ ಕೀರ್ತಿ. ಆ ಕೀರ್ತಿ ನನ್ನ ಹೃದಯದಲ್ಲೊಂದು ಪ್ರೀತಿ ಹುಟ್ಟಾಕಿದಾಳೆ, ನನ್ಗೆ ಒಳ್ಳೇದ್ ಮಾಡಿದಾಳೆ. ಅದಕ್ಕಿಂತ ಇನ್ನೇನ್ ಬೇಕು? ಮತ್ತೊಬ್ಬರಿಗೆ ಕೆಟ್ಟದ್ ಬಯಸೋ ಬುದ್ಧಿ ನಿನ್ಗಿಲ್ಲ ಅಂದ್ಮೇಲೆ ನಾನು ಯಾಕೆ ನಿನ್ನ ದೂರ ಇಟ್ಟಿದ್ದೀನಿ? ಸತ್ತು ನಮ್ಮಮ್ಮನ ಹರಕೆ ತೀರಿಸುವಂತ ಒಳ್ಳೆ ಹೆಣ್ಣು ನೀನು. ಅಂತ ನೀನು ನನಗೆ ನೀನ್ ಬೇಕು ಕೀರ್ತಿ, ನನಗೆ ನೀನ್ ಬೇಕು.
ಹೊಸ